ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತಿದೆ, ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ. ಅಂದರೆ ನಮ್ಮ ಜೊತೆಯಲ್ಲಿ ಇರುವವರು ಅಥವಾ ನಮ್ಮ ಸಂಗಡ ಇರುವವರು ಯಾರಾದರೂ ಕೋಪಗೊಂಡಾಗ, ದುಃಖದಲ್ಲಿದ್ದಾಗ, ಚಿಂತೆಯಲ್ಲಿದ್ದಾಗ ಅಥವಾ ಬೇಸರದಲ್ಲಿದ್ದಾಗ ನಾವು ಅವರ ಜೊತೆ ಮಾತನಾಡಿ ಸಾಧ್ಯವಾದಷ್ಟು ಅವರನ್ನು ಸಮಾಧಾನ ಪಡಿಸಲು ಪ್ರಯತ್ನ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆ ರೀತಿಯಾಗಿ ನಾವು ಮಾಡುವುದಾದರೆ ದೇವರ ಮಕ್ಕಳೆನಿಸಿಕೊಳ್ಳುತ್ತೇವೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಹಾಗಾಗಿ ನಮ್ಮ ಸುತ್ತಲಿರುವ ಜನರು ಯಾರಾದರೂ ದುಃಖದಲ್ಲಿ ಅಥವಾ ಕಷ್ಟ, ಸಂಕಟ, ಚಿಂತೆಯಲ್ಲಿದ್ದರೆ ನಾವು ಅವರನ್ನು ಶಾಂತಿದಾಯಕವಾದ ಮಾತುಗಳು ಅಥವಾ ಸಮಾಧಾನಕರವಾದ ಮಾತುಗಳು ಆಡಬೇಕೆಂಬುದಾಗಿ ದೇವರ ವಾಕ್ಯವು ತಿಳಿಯಪಡಿಸುತ್ತಿದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರಕರ್ತನೇ, ಸ್ತೋತ್ರ ಸ್ವಾಮಿಯಪ್ಪ, ಪರಿಶುದ್ಧನು ಆಗಿರುವ ಆತನ ದೇವರೇ ಸ್ತೋತ್ರ. ನಿಮ್ಮ ವಾಕ್ಯ ಹೇಳುವಂತೆ ಕರ್ತನೆಯಪ್ಪ, ನಾವು ಸಮಾಧಾನ ಪಡಿಸುವವರಾಗಿರುವ ಹಾಗೆ ಸಹಾಯ ಮಾಡಬೇಕೆಂದು ನಿನ್ನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್.